ಇನ್ನು ಸಿಎಂ ಸಿದ್ದರಾಮಯ್ಯ ಅವರ ಪರವಾಗಿ ಸಚಿವ ಎಂಬಿ ಪಾಟೀಲ್ ಬ್ಯಾಟಿಂಗ್ ಮಾಡಿದ್ದಾರೆ. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಸಚಿವ ಎಂಬಿ ಪಾಟೀಲ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಅಂತ ಹೇಳಿಕೆ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನ ಪರವಾಗಿ ಈಗ ಸಚಿವರುಗಳು ಹೇಳಿಕೆಯನ್ನ ನೀಡ್ತಾ ಇರೋದು. ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಎಂಬಿ ಪಾಟೀಲ್ ಅವರು ಸಿದ್ದರಾಮಯ್ಯನವರ ಪರವಾಗಿ ಇದೀಗ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ವರ್ಷ ಸಿದ್ದರಾಮಯ್ಯನವರೇ ಮುಂದುವರಿತಾರೆ ಎನ್ನುವಂತ ಹೇಳಿಕೆಯನ್ನ ಎಂಬಿ ಪಾಟೀಲ್ ಕೊಟ್ಟಿದ್ದಾರೆ. ನೋಡಿ, ಈಗ ನಮ್ಮ ರಾಜ್ಯದಲ್ಲಿ ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಅವರು ಮುಖ್ಯಮಂತ್ರಿಗಳಾಗಿ ಮುಂದುವರಿತಾರೆ. ಮುಖ್ಯಮಂತ್ರಿ ಪ್ರಶ್ನೆ ಉದ್ಭವ ಆಗಿಲ್ಲ ಈಗ. ನಿಶ್ಚಿತವಾಗಿಯೂ ಕೂಡ ಅದು ನಮ್ಮ ಬದಲಾವಣೆ ಯಾರಾದರೂ ನಮ್ಮ ಮಾಡಬೇಕಾಗಿ ನಮ್ಮ ಹೈಕಮಾಂಡ್ ಮಾಡಬೇಕು. ನಮ್ಮ ಕೈ ಯಾರೂ ಇವತ್ತು ಸಹ ಇದು ಇಲ್ಲ ಏನ್ರಿ, ನಮಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಹೇಳ್ರಿ. ಮತ್ತೆ ಸಿದ್ದರಾಮಯ್ಯ ಅವರು ಹೇಳಿದಾರೆ, ನನಗೆ ಗೊತ್ತಿಲ್ಲ ಅಂತ ಹೇಳಿದರು. ನಿಶ್ಚಿತವಾಗಿಯೂ ಕೂಡ ಸಂಕ್ರಮಣದ ನಂತರ ಏನಾದರೂ ಅಧಿಕಾರ ಹಂಚಿಕೆಯಲ್ಲಿ ಬದಲಾವಣೆ ನಾನು ಹೇಳಿದಲ್ಲ, ಸಿದ್ದರಾಮಯ್ಯನವರಿಗೂ ಮುಖ್ಯಮಂತ್ರಿ ಆಗಿದ್ದಾರೆ, ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ಅಂತೇಳಿ. ಬದಲಾವಣೆ ಇಲ್ಲ ಅಂತ ಹೇಳ್ತಾ ಇದೀವಲ್ಲ ಈಗ. ಮುಂದಿನ ಅವಧಿಗೆ ಆಕಾಂಕ್ಷಿಗಳಂತ ಸಿಎಂ ಆ ಪ್ರಶ್ನೆನೇ ಉದ್ಭವಿಸೋದಲ್ಲ. ಸಿಎಂ ಕುರ್ಚಿ ಖಾಲಿ ಇಲ್ಲ. ಒಂದ್ ವೇಳೆ ಅವಕಾಶ ಹೈಕಮಾಂಡ್ ಅವ್ರು ಕೊಟ್ಟರೆ ಹೇಳಿ. ಯಾರು ಹೈಕಮಾಂಡ್ ಅವ್ರು ಕೊಟ್ಟರು ಅದು ಸಿಎಂ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳ್ತಾನಲ್ಲ. ಅಲ್ಲ, ಇದೇ ಅವಧಿಗೆ ಏನಾರ ಸಿಕ್ಕರೆ ಆಗ್ತೀರಾ ಅಂತ ಯಾರು ಆ ಪ್ರಶ್ನೆ ಉದ್ಭವಿಸೋದೇ ಅಲ್ಲ. ನಮಗೆ ಆಶೆಗಳಿದಾವೆ, ದುರಾಶೆಗಳಿಲ್ಲ. ದಯವಿಟ್ಟು ಜಾರಕಿಹೊಳಿ ಅವರು ಈಗಾಗಲೇ 2020 ಅವರು. ಇನ್ನು ಸಿಎಂ ಕುರ್ಚಿ ಬದಲಾವಣೆ ಚರ್ಚೆಯ ಮಧ್ಯೆ ಹೊಸ ಕಿಚ್ಚೊಂದು ಹೊತ್ಕೊಂಡಿದೆ. ದಲಿತ ಸಿಎಂ ಕೂಗಿಗೆ ಶಾಸಕ ದೇವೇಂದ್ರಪ್ಪ ದನಿಗೂಡಿಸಿದ್ದಾರೆ. ದಲಿತ ಸಿಎಂ ಆಸೆಯನ್ನ ಜಗಳೂರು ಕಾಂಗ್ರೆಸ್ ಶಾಸಕ ಬಿಚ್ಚಿಟ್ಟಿದ್ದಾರೆ. ದಲಿತ ಸಿಎಂ ಆಗ್ಬೇಕು ಅನ್ನೋದು ತುಂಬಾ ದಿನದಿಂದ ಇದೆ. ದಲಿತ ಸಿಎಂ ಆದ್ರೆ ನನಗೆ ಸಂತೋಷ ಅಂತ ದೇವೇಂದ್ರಪ್ಪ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಪರಮೇಶ್ವರ್ ಡಿನ್ನರ್ ಪಾರ್ಟಿಗೆ ನನಗೂ ಕೂಡ ಆಹ್ವಾನ ಬಂದಿತ್ತು ಅನ್ನುವಂಥ ವಿಚಾರವನ್ನ ಕೂಡ ಈ ಸಂದರ್ಭದಲ್ಲಿ ಹಂಚಿಕೊಂಡಿದ್ದಾರೆ. ಡಿನ್ನರ್ ಅಂತ ಕರೀಲಿಲ್ಲ, ಒಂದು ಸಮ್ಮೇಳನ ಮಾಡಬೇಕಾಗಿದೆ. SC ST ಶಾಸಕರು ಸಚಿವರು ಎಲ್ಲರೂ ಬರ್ತಾ ಇದ್ದಾರೆ, ಬನ್ನಿ ಅಂತ ನಮಗೇನು ಬಂದಿತ್ತು. ನಾನು ಹೋಗೋಕ್ಕೂ ತಯಾರಿ ಇದ್ದೆ. ಮತ್ತೆ ನಾನು ಆಗಲಿ ಹೋಗ್ಬೇಕಾಗಿದ್ರೊಳಗೆ ಮತ್ತೆ ಮುಂದೂಡಿದೆ ಅಂತ ವಿಷಯ ಬಂದು, ಹಾಗಾಗಿ ನಾನು ರಾತ್ರಿ ಇಲ್ಲಾಂದರೆ ನಿನ್ನೆ ರಾತ್ರಿ ಅಲ್ಲಿ ಇರಬೇಕಾಗಿತ್ತು. ನಾನು ಇದ್ದು ನೇರವಾಗಿ ಬೆಂಗಳೂರಿನಿಂದ ಇಲ್ಲಿ ಬರಬೇಕಾಗಿತ್ತು. ಪೋಸ್ಟ್ಪೋನ್ ಆಯಿತು. ಹಾಗಾಗಿ ನಾನು ಅಲ್ಲಿ 9 ಗಂಟೆಗೆ ಇದ್ದೆ. ನಾನು ಒಬ್ಬ ದಲಿತರಿಗೆ ಒಂದು ಇದುವರೆಗೆ ಆಗಿಲ್ಲ. ಒಂದು CM ಕೊಟ್ಟರೆ ತಪ್ಪೇನಿಲ್ಲ, ನನ್ನ ವೈಯಕ್ತಿಕವಾಗಿ ಹೇಳೋದು. ಆದರೆ ನಾನು ಅದಕ್ಕೆ ನನ್ನಿಂದ ನನ್ನ ಕೂಗು ತಲುಪೋದಿಲ್ಲ. ಒಂದು ವೇಳೆ ಆಗಲಿಂದರೆ ನಾನು ಪಕ್ಷದ ಶಿಸ್ತಿನ ಸಿಪಾಯಿ. ಇವತ್ತೇನು ರಾಜ್ಯದ ಜನತೆ ಆಶೀರ್ವಾದ ಮಾಡಿದ್ದಾರೆ. ಯಾರೇ ಇದ್ದರೂ ನಾವು ತುಂಬ ಸಂತೋಷವಾಗಿ ಪಕ್ಷದ ರಾಜಕೀಯ ಮಾಡಲು ಡಿನ್ನರ್ ಪಾರ್ಟಿ ಮಾಡಬೇಕಿಲ್ಲ. ದಲಿತರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡೋದಕ್ಕೆ ಸಭೆಯನ್ನ ಕರೆದಿದ್ರು. ಡಿನ್ನರ್ ಪಾರ್ಟಿ ಬಗ್ಗೆ ಸಚಿವ ಬೋಸರಾಜು ಸಮರ್ಥನೆಯನ್ನ ಮಾಡಿಕೊಂಡಿದ್ದಾರೆ. ರಾಂಗ್ ಮೆಸೇಜ್ ಹೋಗಿದ್ದಕ್ಕೆ ಹೈಕಮಾಂಡ್ ಮುಂದೂಡಿದೆ. ಬಿಜೆಪಿಯಲ್ಲಿ 3 ಬಾಗಿಲಲ್ಲ 6 ಬಾಗಿಲಾಗಿದೆ ಅಂತ ಹೇಳಿದ್ದಾರೆ. ಮತ್ತೊಂದು ಕಡೆಯಲ್ಲಿ HD ಕುಮಾರಸ್ವಾಮಿ ತಲೆ ಮೇಲೆ ಕೂರ್ತಾರೆ ಅಂತ ಬಿಜೆಪಿಗೆ ಹೆದರಿಕೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಸಚಿವ ಬೋಸರಾಜು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಸಹಜವಾಗಿ ಅನೇಕ ಬಾರಿ ಕರಿತಿರ್ತಾರೆ. ಈಗ ನಾವು ಬೆಳಗ್ಗೆ ಹೋದ್ಕೊಳ್ಳಿ ಯಾರನ್ನ ನಾವು ಮಾತಾಡ್ಲಿಕ್ಕೆ ಹೋದರೆ MLAಗಳು ಬಂದಿರ್ತಾರೆ, ಯಾರನ್ನ ಮಿನಿಸ್ಟ್ರುಗಳು ಮನೆಯಲ್ಲಿ ಟೇಬಲು ಪ್ಲೇಟು ಓಪನ್ ಇಟ್ಟಿರ್ತೀವಿ, ಯಾರು ಬಂದಿರ್ತಾರೆ ಅಂತೇಳಿ. ಅವತ್ತು ಕ್ಯಾಬಿನೆಟ್ ಮೀಟಿಂಗ್ ಆದ ಕೂಡ 5ವರೆಗೆ ಮೀಟಿಂಗ್ ಮುಗಿತು. ಅರ್ಧ ಗಂಟೆ ಆಫೀಸಲ್ಲಿ ಕಳಿಸಿ ನಾವು ಜನರಲ್ ರಾಜಕೀಯ ಮಾತಾಡ್ತಾ ಇರ್ತೀವಿ. ಮಾಡಿದ್ಕೊಳ್ಳೆ ಅವರು ಎಲ್ಲರ ಮುಂದೆ ಹೇಳಿದರು, ಈಗ ನ್ಯೂ ಇಯರ್ ಡೇ ಆಗ್ಯದ, ನಾವು ಯಾರು ಇದೆಲ್ಲ ಮನೆಗೆ ಊಟಕ್ಕೆ ಬರಬೇಕಾದ್ರೆ ಮುಖ್ಯಮಂತ್ರಿಗಳಿಗೆ ಹೇಳಿದರು. BCM ಊರಲ್ಲಿ ಇರಲಿಲ್ಲ ಅವಾಗ, 5ನೇ ತಾರೀಕು ಬರೋದಿಲ್ಲ ಅಂತ ಹೇಳಿ ಉಳಿದವ್ರಿಗೆ ಎಲ್ಲರಿಗೂ ಕರೆದ್ರು. ಯಾರಲ್ಲಿ ನಾನು 6 ಗಂಟೆಗೆ ನಾನು ಗಾಡಿ ಎತ್ತು ನಾವು ಆ ಕಡೆ ಕಲ್ಯಾಣ ಕರ್ನಾಟಕಕ್ಕೆ ಹೋಗಿದ್ದೆ. ನೆಕ್ಸ್ಟ್ ಡೇ ಮಾರ್ನಿಂಗ್ಲಿಂದ ನಮ್ಮದು ವಿಸಿಟ್ ಇತ್ತು. ಇದೇ ರೀತಿಯಾಗಿ ನಾವು ಹೋಗಿದ್ವಿ. ಯಾರು ಅಲ್ಲಿದ್ದರೂ ಎಲ್ಲರೂ ಹೋಗಿರೋರು ಮನೆಗೆ. ಕೆಲವರು MLAಗಳು ಜಾಯ್ನ್ ಆಗಿದ್ದಾರೆ. ಅದರಲ್ಲಿ ಏನು ವಿಶೇಷದಿಲ್ಲ. ನೋಡಿ, ರಾಜಕೀಯ ಮಾತಾಡಬೇಕಾದ್ರೆ ಡಿನ್ನರ್ ಮೀಟಿಂಗ್ ಮಾಡೋದು ಬೇಕಾಗಿಲ್ಲ. ಸಚಿವ ಸಂಪುಟ ಈಗ ಅವರು ನಿನ್ನೆ ನಮ್ಮ ಪರಮೇಶ್ವರ್ ಕರೆದು SC ST MLAs MP ಕರೆದಿರ್ತಕ್ಕಂಥ ಏನಂದರೆ ಅವರು ಕೆಲವು ಕೇಸಸ್ ಬಗ್ಗೆ ಇದ್ರ ಬಗ್ಗೆ ಅವರು SC ST ಕೇಸಸ್ ಬಗ್ಗೆ ಭಾಳಷ್ಟು ಜನರು ಲಾಸ್ಟ್ ಟೈಮ್ ಅಸೆಂಬ್ಲಿ ಕೌನ್ಸಿಲ್ ಅನ್ಸಿತ್ತು ಮಾತಾಡ್ತಾರೆ.
ಸರಿಯಾಗಿ ಡಿಪಾರ್ಟ್ಮೆಂಟ್ನವ್ರು ಇದು ಮಾಡಿದ್ರು. ಹಾಗಾಗಿ ಒಂದು ಮೀಟಿಂಗ್ ಮಾಡೋಣ, ಅವರು ಸ್ವಲ್ಪ ಸಮಾಧಾನ ಮಾಡಿದಂಗೆ ಆಗ್ತದೆ ಅಂಬೋದು ಉದ್ದೇಶಕ್ಕೆ ಕರೀತಾರೆ. ಯಾಕಂದರೆ ನಮಗೆ ಅವ್ರ ಅಧ್ಯಕ್ಷರಾಗಿ ನಾನು ಜನರಲ್ ಸೆಕ್ರೆಟರಿ GSO ಆಗಿ 8 ವರ್ಷ ಇದ್ದಕ್ಕೆ ಅವ್ರ ನೇಚರಲ್ಲಿ ನನಗೆ ಗೊತ್ತಿದೆ. ಆ ಉದ್ದೇಶಕ್ಕೆ ಅವ್ರು ಕರೆದಿದ್ರು. ಅದಕ್ಕೆ ಇಮಿಡಿಯೇಟ್ಲಿ ಏನೋ ಒಂದು ಇದಾಯಿತು, ಸುಮ್ಮನೆ ರಾಂಗ್ ಮೆಸೇಜ್ ಮೀಡಿಯಾದಲ್ಲಿ ಬಂತು ಅಂದ್ಕೊಳ್ಳೆ ಹೈಕಮಾಂಡ್ ಅಂದರೆ ಈಗ ಸದ್ಯಕ್ಕೆ ಬೇಡ, ಮುಂದೆ ಪೋಸ್ಟ್ಪೋನ್ ಮಾಡೋದು. ಅದರಲ್ಲಿ ವಿಶೇಷದ ಏನಿಲ್ಲ, ಏನೋ ಒಂದು ಹೇಳ್ಕೊತ ಇರ್ತಾರೆ. ಅವ್ರ ಪಾರ್ಟಿಯಲ್ಲಿ ಏನಿದೆ 6 ಬಾಗಿಲಾಗ್ಯಾವ, ಈಗ ಮೊದಲು 3 ಇದ್ದು, ಈಗ 6 ಆಗ್ಯಾವ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.